ಯಾಕಂದರೆ ನನಗೇನು ಹೆದರಿಕೆ ಇಲ್ಲ ಈ ಪೊಲೀಸ್ನವರಂದರೆ. ನನಗೆ ಒಂಥರ ಕಾಮಿಡಿ ಪೀಸ್ಗಳ ಥರ ಕಾಣ್ತಾರೆ ಅವರು. ನಾನೊಂಥರ ಅವರ ನೋಡುವಾಗಲೇ ನಗು ಬರುತ್ತೆ ನನಗೆ ಈ ಪೊಲೀಸ್ರವರನ್ನು, ಇಲ್ಲ ಅಂತ ಹೇಳಲ್ಲ. What nonsense talking, bloody good bastard, idiot nonsense. Shut up and get out in my country. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮಗೆ ಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಇಲ್ಲಿಯವರೆಗೂ ನಾನು ಯಾವುದೇ ಒಂದು ವಿಡಿಯೋವನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಇಲ್ಲ. ಈ ವಿಡಿಯೋ ಮಾತ್ರ ನೀವು ದಯವಿಟ್ಟು ನೋಡಲೇಬೇಕು. ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ನಮ್ಮ ಪಕ್ಕದ ಮನೆ ಪದ್ಮಾ ಆಂಟಿಯ ವಿಚಾರ. ಇವರು ಸೇಲ್ ಆಗಿದ್ದಾರೋ ಇನ್ನೇನಾಗಿದ್ದಾರೋ ನಮಗಂತೂ ಗೊತ್ತಿಲ್ಲ. ಯಾವುದೋ ಒಂದು ಕಿತ್ತೋಗಿರೋ ವಿಚಾರ ಇಟ್ಕೊಂಡು ಬಂದರು. ಅವ್ರು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದ್ರಂತೆ, ಅಲ್ಲಿ ಅವರಿಗೆ ಆಗಿಬಿಡ್ತಂತೆ. ಅದೇನು ಪ್ರೇರಣೆ ಆಯಿತೋ ಏನು ಬಿಟ್ಟತ್ತೋ ನಮಗಂತೂ ಗೊತ್ತಿಲ್ಲ. ಆವಾಗಿಂದ ನಮ್ಮ ಪಕ್ಕದ ಮನೆ ಪದ್ಮಾ ಆಂಟಿ ಚೇಂಜ್ ಆಗಿಬಿಟ್ಟಿದ್ದಾಳೆ. ಮೊದಲ ಸೌಜನ್ಯ ದೊಡ್ಡ ಶಕ್ತಿ, ಅವಳು ಹಾಗೆ ಇವಳು ಹೀಗೆ ಅಂತೆಲ್ಲ ಹೇಳ್ತಾಯಿದ್ಲು. ಈಗ ಅದೇ ಸೌಜನ್ಯ ಇವ್ರನ್ನ ಆಟ ಆಡಿಸಿದ್ದಾಳೆ. ಅದೇ ಸೌಜನ್ಯ ವಿಚಾರದಲ್ಲಿ ಇವರು ಹಿಂದೆ ಸರಿದಿದ್ದಾರಂತೆ. ಅಂದರೆ ಸೌಜನ್ಯ ನ್ಯಾಯ ತೆಗೆಸ್ಕೊಡ್ತಾರಂತೆ, ಬಟ್ ಇವ್ರು ಯಾರು ಇರಬಾರ್ದಂತೆ. ಯೂಟ್ಯೂಬರ್ ಇರಬಾರ್ದಂತೆ. ಮಹೇಶ್ ಶೆಟ್ಟಿ, ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣ, ಜಯಂತಣ್ಣ, ಪ್ರಸನ್ನಕ್ಕಾಗಲಿ ಇನ್ನೊಬ್ಬರಲ್ಲಿ ಯಾರೂ ಇರಂಗೆ ಇಲ್ಲಂತೆ. ಇ ಎಮ್ಗೆ ಒಬ್ಳಿಗೆ ಒಪ್ಪಿಸ್ಬಿಟ್ರೆ ಸಾಕು, ನ್ಯಾಯ ವಿತಿನ್ ಅವರ್ಸಲ್ಲಿ, ವಿತಿನ್ ಡೇಸ್, ವಿತಿನ್ ಏನಂತಾರಪ್ಪ ವರ್ಷದೊಳಗೆ ತೆಗೆಸ್ಕೊಟ್ಬಿಡ್ತಾಳಂತೆ. ಅದು ಯಾವ ಥರ ತೆಗೆಸ್ಕೊಡ್ತಾಳೋ ಗೊತ್ತಿಲ್ಲ. ಸೌಜನ್ಯ ಇದ್ದಾಳೋ ಇಲ್ಲವೋ? ಆ ಹುಡುಗಿ ಹುಟ್ಟಿ ಇಲ್ಲ ಬಿಡ್ರಿ ಧರ್ಮಸ್ಥಳದಲ್ಲಿ. ಈ ನಮ್ಮ ಹೋರಾಟಗಾರರಂತ ಇದ್ರಲ್ಲ, ಅದರಲ್ಲಿ ನಾನು ಸಹ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದೀವಿ. ಅದು ಯಾರ ಬಗ್ಗೆ? ಧರ್ಮಸ್ಥಳದ ದಣಿಗಳ ಬಗ್ಗೆ, ಮಂಜುನಾಥ ಸ್ವಾಮಿಯ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದೀವಿ. ಇದೇ ಒಂದು ವಿಚಾರ ಇಟ್ಕೊಂಡು ಎಷ್ಟು ದಿನ ನೀವು ಯೂಟ್ಯೂಬು ಕಂಟೆಂಟ್ ಮಾಡ್ಕೊತಿರ್ತೀರಿ? ಸೌಜನ್ಯ ವಿಚಾರ ಮುಗಿದು ಹೋದ್ಮೇಲೆ ಮತ್ತೇನು ಮಾಡ್ತೀರಿ? ಅದು ಆಯಮ್ಮನ ಪ್ರಶ್ನೆ. ಅದನ್ನ ತಗೊಂಡು ನೀವೇನು ಮಾಡ್ತೀರಿ? ನಮಗೆ ಬೇಕಾಗಿರೋದೇ ಸೌಜನ್ಯಳಿಗೆ ನ್ಯಾಯ. ಧರ್ಮಸ್ಥಳದ ಆಗಿರ್ತಕ್ಕಂಥ ಕೊಲೆ ಸುಲಿಗೆಗಳಿಗೆ ನ್ಯಾಯ. ಇಷ್ಟು ಸಿಕ್ಕರೆ ಸಾಕಣ್ರಿ. ನಮಗೆ ಯಾವುದೇ ಒಂದು ಇದು ಇಲ್ಲ. ಅಂದರೆ ನೀವು ಅದೇನಬೇಕು, ಎಕ್ಸ್ಪೆಕ್ಟೇಷನ್ ಇಲ್ಲ ನಮಗೆ. ಹಿಂಗೆ ಹೇಳ್ಕೊಂಡು ಹೋಗ್ಬೇಕು, ಇದರಿಂದ ದುಡ್ಡು ಮಾಡಬೇಕು. ನೀವು ಹೇಳ್ತೀರಿ ಬಿಡಿ, ಸೌಜನ್ಯ ಹೆಸರಲ್ಲಿ ದುಡ್ಡು ಮಾಡ್ತಾರೆ ಅಂತ. ಹೆಂಗೋ ನಿನ್ನ ಬಾಯಾರಿಕೆಯಿಂದ ಆ ದುಡ್ಡು ನಮ್ಮ ಯೂಟ್ಯೂಬ್ ಕಡೆಯಿಂದ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬಂದು ಅದನ್ನ ಆಶೀರ್ವಾದ ಅಂದ್ಕೊಂಡು ನಾವು ಇಟ್ಕೊತೀವಪ್ಪ, ಸಂತೋಷ. ನ್ಯಾಯ ತೆಗೆಸ್ಕೊಡ್ಬೇಕಲ್ಲಮ್ಮ ನೀನು. ಇವಾಗ ಪ್ರತಿಯೊಬ್ಬ ಯೂಟ್ಯೂಬರ್ಗೆ ಯೂಟ್ಯೂಬಿಂದ ವಾರಕ್ಕೊಂದು ಕೋಟಿ 2 ಕೋಟಿ ದುಡ್ಡು ಬರ್ತಾ ಇದೆ. ಇದು ಸತ್ಯ. ಇದು ಯಾಕಂದ್ರೆ ನೀನು ಕೂಡ ಯೂಟ್ಯೂಬಲ್ಲಿ ಇದೆಯಲ್ಲಮ್ಮ, ನಿನಗೆ ಕೂಡ ಕೋಟಿಗಟ್ಟಲೆ ಬಂದಿರಬಹುದು. ನನಗಂತೂ ಗೊತ್ತಿಲ್ಲ, ಬಟ್ ನಮಗೆ ಬಂದಿದೆ ಅಂತ ನೀನು ಹೇಳಿದ್ಮೇಲೆ ನೀನು ಕೂಡ ಯೂಟ್ಯೂಬಲ್ಲಿ ಮಾತಾಡ್ತಿಲ್ಲ, ನಿನಗೆ ಕೂಡ ಬಂದಿರುತ್ತೆ ಅಂದ್ಕೊಳ್ತಾ ಇದ್ದೀವಿ. ಇನ್ನೊಂದೇನೆಂದರೆ, ನೀವು ಹೋರಾಟಗಾರರ ಬಗ್ಗೆ ಭಾಳ ವಿಚಿತ್ರವಾಗಿ ಮಾತಾಡ್ತೀವಿ. ಅದು ಯಾವಾಗ? ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಂತೆ ಅಲ್ಲೇನೋ ಪ್ರೇರಣೆ ಆಯ್ತು ಅಂತ ನಿನಗೆ. ಅಂದರೆ ಸೌಜನ್ಯ ಸತ್ತೇ ಹೋಗಿಲ್ಲ, ಇಲ್ಲ ಬದುಕಿದ್ದಾಳೋ ಏನೋ ಗೊತ್ತಿಲ್ಲ, ಬಟ್ ನ್ಯಾಯ ಮಾತ್ರ ನೀನೇ ತೆಗೆಸ್ಕೊಡ್ತೀವಿ. ಅದು ಯಾವ ರೀತಿ ಅಂತ ನನಗಂತೂ ಗೊತ್ತಿಲ್ಲದ ಗೃಹ ಮಂತ್ರಿ ಥರ ನೀವು ಹೇಳ್ತಾ ಇದ್ದೀರಿ. ಏನೂ ಮಾಡೋಕ್ಕಾಗೋದಿಲ್ಲ. ನೀವು ಡೀಲ್ ಆಗಿರೋ, ಡಿಸ್ಮಿಸ್ ಆಗಿರೋ ನಮಗಂತೂ ಗೊತ್ತಿಲ್ಲ ತಾಯಿ. ನೀವು ಯಾವುದೋ ಒಂದು ಪ್ರತಿಷ್ಠಿತ ಕುಟುಂಬದವರು, ಪ್ರತಿಷ್ಠಿತ ಧರ್ಮದವರು. ನಮ್ಮ ಶಾಪ ಹಾಗೆ ಹೀಗೆ ಇವೆಲ್ಲ ಬೇಕಾಗಿಲ್ಲಮ್ಮ. ನಿನ್ನ ಶಾಪ ನಿನಗೆ ತಟ್ಟುತ್ತೆ, ನಮಗಂತೂ ತಟ್ಟಲ್ಲ. ಯಾಕಂದರೆ ನಾವಿಲ್ಲಿ ಯಾರ ಬಗ್ಗೆನೂ ಅವಹೇಳನಕಾರಿಯಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತಾ ಇಲ್ಲ. ಯಾರು ಅವಹೇಳನಕಾರಿ ವಿಚಾರಗಳನ್ನು ಹೇಳ್ತಾರೆ ಅಂಥವರನ್ನು ಸಮಾಜದ ಮುಂದೆ ತಂದಿಡುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಚಾರ ಹೇಳಿದರೆ ನೀವು, ನಾನು ಸುಜಾತಾ ಭಟ್ ಮಲ್ಲಿಕಾರ್ಜುನ ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ಗೆ ಫೋನ್ ಮಾಡಿ ಲೆಫ್ಟ್ ಲೈಟ್ ಎಲ್ಲ ತೆಗೆದುಬಿಟ್ಟಿವಿ.
ಲೆಫ್ಟು ಐತೆ, ರೈಟು ಐತೆ, ಎಲ್ಲ ಕರೆಕ್ಟಾಗಿದ್ದೀನಮ್ಮ, ಪರ್ಫೆಕ್ಟ್. ನೀವು ಬೈದರೆ ಹಿಂಗೆ ಅಂದ್ಕೊಂಡು ಹೋಗ್ತೀವಿ. ಯಾಕೆ ಹೇಳಿ? ಆ ಬೈಗ್ಲಿಕ್ಕಿಂತ ನಿಮ್ಮ ಭಯ ಏನೂ ಅಲ್ಲ. ಅವ್ರೇನು ಬೈತಾರಲ್ಲ, ಆ ಬೈಗ್ಲಿಕ್ಕಿಂತ ಈ ಬೈಗಳು ಏನೂ ಅಲ್ಲ. ಆವತ್ತಿನ ದಿನ ಸೌಜನ್ಯ ಏನು ಅನುಭವಿಸಿದಾಳಲ್ಲ, ಆ ದುಷ್ಟರು, ಆ ಕಾಮಿಸ್ತರು, ಗ್ಯಾಂಗ್ ಇದೆಯಲ್ಲ, ಡಿ ಗ್ಯಾಂಗು, ಅವ್ರು ಮಾಡಿರ್ತಕ್ಕಂಥ ಕೃತ್ಯಗೆ ಆ ಹುಡುಗಿ ಅನುಭವಿಸಿರ್ತಕ್ಕಂಥ ನೋವಿಗಿಂತ ನಮ್ಮ ನೋವು ಏನೂ ಅಲ್ಲ ತಾಯಿ, ಏನೇನೂ ಅಲ್ಲ. ಅದರಲ್ಲಿ ಒಂದು ಎಳ್ಳು ಕಳಶ ಸಮೇತ ಇಲ್ಲ. ಬರೀ ಯೂಟ್ಯೂಬಲ್ಲಿ ಮಾತಾಡಿ ದುಡ್ಡು ಮಾಡ್ಕೊತ ನಿಂತ್ಕೊಂಡಿದ್ದೀರಿ. ನೀವು ಇನ್ನೇನು ನಿಮ್ಮ ಕೈಲಿ ನ್ಯಾಯ ತೆಗೆಸ್ಕೊಡೋಕ್ಕಾಗೋದಿಲ್ಲ. ಇದೇ ಯೂಟ್ಯೂಬರಿಂದನೇ SIT ರಚನೆಯಾಗಿದ್ದು, ಇದೇ ಯೂಟ್ಯೂಬಿಂದಲೇ ಧರ್ಮಸ್ಥಳದಲ್ಲಿ ಏನಾಗಿದೆ, ಎಷ್ಟು ಅಸಹಜ ಸಾವುಗಳಾಗಿದ್ದಾವೆ, ಏನೆಲ್ಲ ಅನಾಹುತ ಆಗಿದ್ದಾವೆ, ಅದೆಲ್ಲ ಬಯಲಿಗೆ ಬಂದಿರತಕ್ಕಂಥದ್ದು ಇದೇ ಯೂಟ್ಯೂಬಿಂದನೇ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮೊನ್ನೆ ಇನ್ನೊಂದು ವಿಚಾರ ಹೇಳಿದೆ, ಮೇ ಬಿ ಅದೇ ಅದೇನೋ ಸಣ್ಣದಣಿ, ಮತ್ತಿನ್ಯಾಕೆ ಹೇಳೋದು ಬಿಡಿ. ಸಣ್ಣದಣಿ ಅವ್ರ ಬಗ್ಗೆ ನಮ್ಮ ಹತ್ರ ಸಾಕ್ಷಿ ಇದೆ, ನಮ್ಮಿಬ್ಬರ ಹತ್ರ ಸಾಕ್ಷಿ ಇದೆ. ಆ ಸಾಕ್ಷಿಯನ್ನು ಮೀಡಿಯಾ ಮುಂದೆ, ಸ್ಟೇಷನ್ ಮುಂದೆ ತಗೊಂಡು ಹೋಗ್ಬಿಟ್ರೆ ಅವರು ಜೈಲಾಗ್ತಾರೋ ಬೇಲಾಗ್ತಾರೋ ನಮಗಂತೂ ಗೊತ್ತಿಲ್ಲ ಅಂತ ಹೇಳಿದ್ರಿ. ಇದು ಕೂಡ ಪುಂಗಿನ. ಇದೇ ಥರ ಹೇಳಿ ಅವರಿಗೆ ಏನಾದರೂ ಸಮಥಿಂಗ್ ನಮಗಂತೂ ಗೊತ್ತಿಲ್ಲ ಮೇಡಮರೇ. ಸಾಕ್ಷಿ ಇದ್ದರೆ ದಯವಿಟ್ಟು ಮುನ್ನಲ್ಲಿಗೆ ತಂದು ನೀವು ನ್ಯಾಯವನ್ನು ಕೊಡಿಸಿ, ಅವ್ರನ್ನ ಒಳಗಾಕುವಂಥ ಕೆಲಸ ಮಾಡಿ. ಆವಾಗ ನಿಮ್ಮನ್ನು ನಂಬ್ತೀವಿ ನಾವು. ನೀವು ಡೀಲ್ ಆಗಿಲ್ಲ, ನೀವು ಕರೆಕ್ಟ್ ಇದ್ದೀರಿ ಅಂತ ನೀವು ಪ್ರೂವ್ ಮಾಡಿಕೊಡಿ. ಓಕೆನಾ? ನಮ್ಮ ಹತ್ರ ಅಲ್ಲ ತಾಯಿ, ಇನ್ನೊಂದು ವಿಚಾರ ಹೇಳಿದ್ರಿ. ಏನು ಗೊತ್ತಾ? ಧರ್ಮಸ್ಥಳದ ಚಿಕ್ಕ ದನಿಗಳ ಬಗ್ಗೆ, ಅಂದರೆ ಇವರು ಮಲ್ಲಿಕಾರ್ಜುನ, ನಾನು ಭಾಳ ಮಾತಾಡಿದ್ದೇನೆ. ಆ ವಯ ಏನು ಕೇಸ್ ಹಾಕಿಲ್ಲ ಅಂತ. ನೋಡಿ ಅಮ್ಮ, ಕ್ಲೀನಾಗಿ ಕೇಳಿಸ್ಕೊ. ನಾನು ಏನಾದರೂ ಚಿಕ್ಕ ದನಿಗಳ ಬಗ್ಗೆ ಮಾತನಾಡಿದರೆ ಸಾಕ್ಷಿ ಇಟ್ಕೊಂಡೇ ಮಾತಾಡಿರ್ತಕ್ಕಂಥದ್ದು. ಅರ್ಥ ಮಾಡ್ಕೊ. ಇಲ್ಲಾಂದರೆ ಕೇಸಲ್ಲ, ಏನು ಬೇಕಾದ್ರೆ ಮಾಡ್ತಾರೆ ಅವರು. ನನ್ನ ಹತ್ರ ಸಾಕ್ಷಿ ಉಂಟು ತಾಯಿ. ಧರ್ಮಸ್ಥಳದ ಅಡಿಜಾಗವನ್ನು ನುಂಗಿ ಹಾಕಿದ್ದಾರೆ ಮತ್ತು ನಾನು ತಿಂಗಳಿಗೆ, ಅದು ವರ್ಷಕ್ಕೆ ತಿಂಗಳಿಗೆ 100 ರೂಪಾಯಿಗಿಂತ ಕಮ್ಮಿ ದುಡಿತಾ ಇದ್ದೀನಿ. ನನಗೆ ಒಂದು ಗೇಣು ಸಮೇತ ಆಸ್ತಿ ಇಲ್ಲ. ನಾನು ಭೂರಹಿತ ಬಡವ ಅಂತ ಹೇಳಿದ್ದು ನಾನಲ್ಲ, ನೀನು ನಂಬ್ಕೊಂಡಿರ್ತಕ್ಕಂಥ ಆ ನಕಲಿ ದೇವಮ್ಮ ಅನ್ನೋವನ ತಮ್ಮ. ನನ್ನ ಹತ್ರ ಸಾಕ್ಷಿ ಉಂಟು. ಅದಕ್ಕೆ ಕೇಸ್ ಮಾಡೋಕ್ಕಾಗ್ತಾ ಇಲ್ಲ. ಕೇಸ್ ಮಾಡಿದ ಸಮೇತ ನಾನು ಸರ್ಕಾರದ ದಾಖಲೆಯನ್ನು ತಗೊಂಡು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ. ಸತ್ಯನ ಸುಳ್ಳು ಕೋರ್ಟ್ ತೀರ್ಮಾನ ಮಾಡುತ್ತೆ. ನಾನು ಸುಳ್ಳು ಹೇಳಿದರೆ ಜೈಲಿಗಲ್ಲ ರೀ, ಅಂಡಮಾನ್ ನಿಕೋಬಾರ್ ಜೈಲಿಗೆ ಹಾಕಿ ಗಲ್ಲಿಗೇರಿಸಿ ಎದುರಲ್ಲ. ನಿನ್ನ ಕಿತ್ತೋಗಿರ್ತಕ್ಕಂಥ ಮಾತುಗಳಿಗೆಲ್ಲ ಎದುರೋದಿಲ್ಲ. ನೀನು ಸಹ ಹೋಗಿ ಕೇಸ್ ಹಾಕ್ಸಮ್ಮ, ನಾನು ಬ್ಯಾಡ ಅಂಬೋದಿಲ್ಲ. ಅರ್ಥ ಆಯ್ತಾ? ನಿನ್ನ ಬಗ್ಗೆ ನಾನು ಯಾವುದೇ ಒಂದು ಕೆಟ್ಟ ಮಾತನ್ನು ಮಾತನಾಡಿಲ್ಲ, ಮಾತನಾಡೋದೂ ಇಲ್ಲ. ಇದು ನಮ್ಮ ಧರ್ಮ. ನಾನು ಹಂಗೆ ಬೆಳ್ಕೊಂಬಂದಿರ್ತಕ್ಕಂಥದ್ದು. ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ ನಮಗೆ, ಸತ್ಯವನ್ನೇ ಮಾತಾಡು, ಕಷ್ಟ ಬಂದರೂ ಸಹ ಸತ್ಯವನ್ನೇ ಮಾತಾಡೋದು ಹೇಳಿದ್ದಾರೆ. ಇದರಲ್ಲಿ ಸುಳ್ಳು ಗಿಳ್ಳು ಯಾವುದೂ ಇಲ್ಲ ತಾಯಿ. ಇದನ್ನ ಅರ್ಥ ಮಾಡ್ಕೊ. ಅದನ್ನು ಬಿಟ್ಟು ಬೇರೆ ಏನೇನೋ ಮಾಡೋಕ್ಕೆ ಹೋಗ್ತೀರಾ. ನಿಮಗೆ ಕೈಗೆ ಎಟಕುವ ಹಂತದಲ್ಲಿರೋ ಹೊತ್ತಿನಲ್ಲಿ ಈ ಹೋರಾಟದಿಂದ ಹಿಂದೆ ಸರಿದು ಏನು ಸಾಧಿಸಿಕೊಳ್ತಿದ್ದೀರಾ ನೀವು? ಆದರೆ ಈ ಸೌಜನ್ಯ ಹೋರಾಟಗಾರರೆಲ್ಲ ಡೊಂಗಿ ಹೋರಾಟಗಾರರು. ಇಡೀ ದೇಶಕ್ಕೆ ಗೊತ್ತು ರೀ ಡೊಂಗಿ ಹೋರಾಟಗಾರರು ಯಾರು ಎತ್ತ ಎಂಬುದರ ಬಗ್ಗೆ ಪ್ರತಿಯೊಬ್ಬರಿಗೆ ಗೊತ್ತು. ಡೊಂಗಿ ಹೋರಾಟ ಆಗಿದ್ದರೆ ಇಲ್ಲಿಗನ್ನ ಬರ್ತಿತ್ತ? ಪ್ರತಿಯೊಂದು ಊರಲ್ಲೂ ಮಹೇಶಣ್ಣ ಇದ್ದಾನೆ. ಪ್ರತಿಯೊಂದು ಇದರಲ್ಲೂ ಸಮೇತ ಮಹೇಶಣ್ಣನ ಭಕ್ತಾದಿಗಳಿದ್ದಾರೆ, ಮಹೇಶಣ್ಣನ ಶಿಷ್ಯರಿದ್ದಾರೆ. ಸತ್ಯದ ಪರವಾಗಿ ನೀವು ಏನೋ ಬೇರೆ ಥರ ತಿಳ್ಕೊಂಬಕ್ಕೆ ಹೋಗ್ಬಿಡಿ. ಅವರು ರೌಡಿ ಗಿವುಡಿ. ಅಮ್ಮ, ಸತ್ಯವನ್ನು ಮಾತಾಡಿದಕ್ಕೋಸ್ಕರನೇ ಅವರಿಗೆ 24-56 ಕೇಸ್ ಹಾಕಿ ರೌಡಿ ಪಟ್ಟ ಕಟ್ಟಿದ್ದಾರೆ. ಅದೇ ನೀವೇ ನಂಬಿರ್ತಕ್ಕಂಥ
ಧರ್ಮಸ್ಥಳದ ನಕಲಿ ದೇವಮಾನವನ ಮೇಲೆ 300ಕ್ಕಿಂತ 500ಕ್ಕಿಂತ ಜಾಸ್ತಿ ಕೇಸ್ಗಳಿದ್ದಾವೆ. ಅವರು ರೌಡಿ ಆಗಲ್ವೇನಮ್ಮ? ಇದನ್ನ್ಯಾಕಮ್ಮ ಪ್ರಶ್ನೆ ಮಾಡಲ್ಲ ನೀವು? ಬರೀ ಒಂದು 100ಕ್ಕಿಂತ ಕಮ್ಮಿ, ಒಂದು 25, 30, 50 ಕೇಸ್ಗಿಂತ ಕಮ್ಮಿ ಇರ್ತಕ್ಕಂಥವ್ರನ್ನೇ ರೌಡಿ ಅಂತ ಹೇಳ್ತಿದ್ದೀರಲ್ಲ. 500ಕ್ಕಿಂತ ಹೆಚ್ಚು ಕೇಸ್ಗಳಿರ್ತಕ್ಕಂಥ ಧರ್ಮಸ್ಥಳದ ನಕಲಿ ದೇವಮಾನವನ ಮೇಲೆ ಯಾಕೆ ರೌಡಿ ಶೀಟರ್ ತೆಗೆದಿಲ್ಲ? ಇದನ್ನು ಪ್ರಶ್ನೆ ಮಾಡಿ ಅಮ್ಮ ತಾಯಿ. ಸುಮ್ಮನೆ ಏನೋ ಮಾತಾಡೋಕ್ಕೆ ಹೋಗಬೇಡಿ. ಗಿರೀಶ್ ಮಟ್ಟಣ್ಣನವರು ಎಲ್ಲಿ ಸಿಗ್ತಾನೋ ಅಲ್ಲಿ ಏನೋ ಮಾಡಿಬಿಡ್ತೀಯ. ಮಾಡ್ತೀಯಮ್ಮ ತಾಯಿ, ನೀನು ಮಾಡವಳೆ. ನೀನು ಯಾವ ರೀತಿ ಮಾಡ್ತೀಯ ನನಗಂತೂ ಗೊತ್ತಿಲ್ಲ. ಸರಿ ಆಯ್ತಮ್ಮ. ಗಿರೀಶ್ ಮಟ್ಟಣ್ಣನವರು ಎಲ್ಲಿ ಕಳೆದೋಗಿಲ್ಲ, ಏನು ಬೇರೆ ದೇಶಕ್ಕೂ ಹೋಗಿಲ್ಲ. ಎಲ್ಲಿ ಬೇಕಾದ್ರೆ ಸಿಗ್ತಾರೆ, ಕಂಟೆಂಟ್ ಮಾಡ್ಕೊಂಡು ಹೋಗಿ ಸಿಗ್ತಾರೆ. ಅದೇನು ಕಿಸಿತೀಯೋ ಕಿಸಿಯಮ್ಮ ನೋಡೋಣ. ನಿನಗೆ ದಮ್ಮು ತಾಕತ್ತೇನಿದೆಯೋ ಅದನ್ನೆಲ್ಲ ಅವ್ರ ಮುಂದೆ ಬಿಚ್ಚಮ್ಮ ನೋಡೋಣ. ಅದರಲ್ಲಿ ಏನು ಹೇಳ್ತೀಯ? ಮಹೇಶಣ್ಣ ಕರೆಕ್ಟಾಗಿ ಹೋರಾಟ ಮಾಡ್ತಿದ್ದ. ಗಿರೀಶ್ ಮಟ್ಟಣ್ಣನವ್ರು ಬಂದ ಮೇಲೇ ಈ ಹೋರಾಟ ದಿಕ್ಕು ತಪ್ಪೋಗಿದೆ. ಏನು ಹೇಳ್ಬಿಟ್ಟ ತಾಯಿ ನೀನು? ಮಹೇಶಣ್ಣನ ಬಗ್ಗೆ ನಿಮಗೆ ಗೌರವ ಇದೆ, ಒಪ್ಕೊತೀವಿ. ಅದೇ ನಮ್ಮ ಉತ್ತರ ಕರ್ನಾಟಕದ ಹುಲಿ. ದಾಖಲೆ ಸಮೇತ ಮುಂದೆ ಬಂದು ಮಾತಾಡ್ತಕ್ಕಂಥದ್ದು. ದಾಖಲೆ ಇಲ್ಲದೆ ಯಾವುದ್ರ ಬಗ್ಗೆ ಸಮೇತ ಅವ್ರು ಮಾತನಾಡೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿರ್ತಕ್ಕಂಥ ನಿನ್ನ ಮುತ್ತಜ್ಜಿ ಯಾವ ಥರ ಉಲ್ಟಾ ಓಡಿದ್ಲು, ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡಮ್ಮ. ಇನ್ನೊಂದು ವಿಚಾರ ಹೇಳಿದ್ರಿ, ನಿಮ್ಮ ಮುತ್ತಜ್ಜಿಗೆ ಮಗಳಿದ್ದಾಳಂತೆ. ನಿನ್ನ ತಂಗಿನೋ ಅಕ್ಕನೋ ಗೊತ್ತಿಲ್ಲ ನಮಗಂತೂ, ಇದ್ದಾಳಂತೆ. ನನಗೆ ಕೂಡ ಹೇಳಿದ್ರಿ, ನೀವು ನಿನ್ನೆ ಹೇಳಿದ್ರಿ. ಎಲ್ಲಿದ್ದಾಳೆ? ಅದ್ರ ಬಗ್ಗೆ ಅಮ್ಮ, ನಿಮಗೆ ತಾಯಿ ನಿಮ್ಮ ಮುತ್ತಜ್ಜಿ ಮೇಲೆ ಕೇಸ್ ಆಗಿರ್ತಕ್ಕಂಥದ್ದು. ಐಟಿ ಅಧಿಕಾರಿಗಳಿಗೆ ನನಗೆ ಮಗಳು ಇದ್ದಾಳಂತ ತೋರಿಸ್ಬೋದಾಗಿತ್ತಲ್ಲ. ಫೋಟೋನೋ ಐಡೆಂಟಿ ಕಾರ್ಡು ಅದೇನು ರೆಕಾರ್ಡ್ಸ್ ಇರ್ತದೆ ತೋರಿಸ್ಬೇಕಾಯ್ತಲ್ಲ. ನಿಮ್ಮ ಹತ್ರ ಇರ್ತಕ್ಕಂಥ ದಾಖಲಾತಿಯನ್ನು SIT ಅಧಿಕಾರಿಗಳಿಗೆ ತೋರಿಸಿ ನನ್ನ ಮಗಳು ಇವಳೇ ಅಂತ ಸಾಬೀತು ಮಾಡ್ಬೋದಾಗಿತ್ತಲ್ಲಮ್ಮ. ಯಾಕೆ ಸಾಬೀತು ಮಾಡಲಿಲ್ಲ? ಇಲ್ಲದ ಮಗಳನ್ನು ಸೃಷ್ಟಿಸಿ ಸಿಕ್ಕಾಕ್ಕೊಂಡು ಆದಮೇಲೆ ಮಹೇಶಣ್ಣ ಗಿರೀಶಣ್ಣ ಇವರೆಲ್ಲ ಒಳ್ಳೆಯರಲ್ಲ ಅಂತ ಹೇಳ್ತಿದ್ರಲ್ಲ. ಏನು ಹೇಳ್ಬೇಕ್ರಿ ನಿಮಗೆ? ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡಿ. ಅದೇ ನಮ್ಮ ಉತ್ತರ ಕರ್ನಾಟಕದ ಹುಲಿ ಗಿರೀಶ್ ಮಟ್ಟಣ್ಣನವರ್ ದಾಖಲಾತಿಯನ್ನು ಇಟ್ಟುಕೊಂಡೇ ವಿಚಾರಗಳನ್ನು ಹೇಳ್ತಾ ಇದ್ದಾರಲ್ಲ. ಇನ್ನೇನು ಬೇಕು ರೀ? ನೀವು ನಂಬಿರ್ತಕ್ಕಂಥ ನಕಲಿ ದೇವಮಾನವನ ಬಗ್ಗೆ ಎಷ್ಟು ಬೇಕು ರೀ ದಾಖಲಾತಿ? ಅವ್ರ ತಮ್ಮನ ಬಗ್ಗೆ ಎಷ್ಟು ಬೇಕು ರೀ ದಾಖಲಾತಿ? ಇದೆಲ್ಲ ಏನು ಲೆಕ್ಕ ಇಲ್ವಾ? ಇದು ಡೊಂಗಿ ಹೋರಾಟನಾ? ಡೊಂಗಿ ಹೋರಾಟ ಮಾಡ್ತಕ್ಕಂಥದ್ದು ಯಾರು? ಅರ್ಥ ಮಾಡ್ಕೊಳ್ಳಿ. ನಮ್ಮ ಪಕ್ಕದ ಮನೆ ಪದ್ಮ ಆಂಟಿ ಇರ್ಬೋದಾ, ಅಥವಾ ನಮ್ಮ ಸೌಜನ್ಯ ಹೋರಾಟಗಾರ ಇರ್ಬೋದಾ? ಅದರಲ್ಲಿ ನಾನು ಸಹ ಸೇರಿ. ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಖಾಲಿ ಇದೆ, ಕಾಮೆಂಟ್ ಮಾಡಿ ತಿಳಿಸಿ. ನಾವು ಮಾಡ್ತಕ್ಕಂಥದ್ದು ನ್ಯಾಯಕ್ಕೋಸ್ಕರ, ದುಡ್ಡು ಮಾಡೋಕ್ಕೋಸ್ಕರ ಅಲ್ಲ ತಾಯಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಐನರು 3 ಮನೆ ಭಿಕ್ಷೆ ಬೇಡಾದರೂ ಜೀವನ ಮಾಡ್ತೀವಿ ರೀ. ಅದನ್ನ ಅರ್ಥ ಮಾಡ್ಕೊಳ್ಳಿ. ದುಡ್ಡು ಅಂತ ಬಿದ್ದಿರೋದು ನೀವು, ಬೇರೆ ಯಾರೋ ನಮಗಂತೂ ಗೊತ್ತಿಲ್ಲ ಸ್ವಾಮಿ. ನಾವು ಮಾತಾಡ್ತಕ್ಕಂಥದ್ದು ಸತ್ಯ ಇಲ್ಲಿದೆ ಅಂತೇಳಿದ್ರೆ ಹೋರಾಟ ಮಾಡ್ತಕ್ಕಂಥದ್ದು. ನ್ಯಾಯಕ್ಕೋಸ್ಕರ ಹೋರಾಟ, ಅನ್ಯಾಯಕ್ಕಲ್ಲ ತಾಯಿ. ನೀವೇ ಹೇಳಿದ್ರಿ ನಮಗೆ ದಣಿಗಳ ಬೆಂಬಲ ಬೇಜಾನಿದೆ ಅಂತ. ಅದಕ್ಕೋಸ್ಕರ ನೀವು ಈ ಥರ ನೀವು ಎಲ್ಲ ಹೋರಾಟಗಾರರನ್ನು ತೇಜವಾದೆ ಮಾಡ್ಕೊಂಡು ಅವ್ರು ಮಾಡಿದ್ದಲ್ಲದೆ ಮತ್ತೆ ನಾವು ಏನು ಧ್ವನಿ ಎತ್ತಿದ್ದೇವಲ್ಲ ಪ್ರತಿಯೊಬ್ಬ ಯೂಟ್ಯೂಬರ್, ಆ ಯೂಟ್ಯೂಬರ್ ಮೇಲೆ ನಿಮ್ಮ ನಮ್ಮನ್ನೇನು ಕಿತ್ಕೊಂಬಕ್ಕಾಗಲ್ಲ. ಬಿಟಾಕಿ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಈ ವಿಚಾರವನ್ನು ತಿಳಿಸಿ. ಅಂತೂ ಏನು ಸಾಕ್ಷಿ ಇಲ್ಲ. ಇದಾವ ಸಾಕ್ಷಿ ಎದಕ್ಕೆ ಗೊತ್ತಾ? ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ಪಂಚಾಯಿತಿಯ ಸಾಕ್ಷಿ, ಸ್ಟೇಷನ್ ಸಾಕ್ಷಿ, ಗೌರ್ಮೆಂಟ್ ರೆಕಾರ್ಡ್ಸ್ ಈ ಸಾಕ್ಷಿ ಇದೆ. ನಡೀತಾ ಮೇಡಮರೇ? ಇನ್ನಜ್ಜೆ ಮುಂದಕ್ಕೆ ಹೋಗಿ ಕೋಟಿಗಟ್ಟಲೆ ದುಡ್ಡು ಇದ್ಕೊಂಡು ಸಾವಿರಾರು ಎಕರೆ ಜಮೀನು ಇಟ್ಕೊಂಡು ಭೂರಹಿತ ಬಡವ ಅಂತ ಹೇಳಿದ ಆ ಬೋಳಿ ಮಗ, ಅವನು ಯಾರೋ ನನಗೆ ಗೊತ್ತಿಲ್ಲ, ಆ ಬೋಳಿ ಮಗನ ದಾಖಲಾತಿ ನಮ್ಮ ಹತ್ರ ಇದೆ.
ಇದು ನಿಮಗೆ ಗೊತ್ತುಂಟಾ? ಗೊತ್ತಿಲ್ವ? ನಮಗಂತೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಸಮೇತ ಗೊತ್ತಿಲ್ಲ ಅಂತ ತಿಳ್ಕೊತೀರಿ. ಏನೇ ಮಾಡಲಿ ಆಂಟಿ, ನೀವು ಪಕ್ಕದ ಮನೆ ಆಂಟಿ ಪದ್ಮ ಆಂಟಿ ಅಂದರೆ ಸೂಪರ್ ಸೂಪರ್ ಸೂಪರ್, ಸೋ ನೈಸ್. ನಿಮ್ಮಿಂದ ನಮಗೆ ಒಂದು ಉಪಕಾರ ಆಗಿದೆ. ಏನು ಗೊತ್ತಾ? ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಕೆಲವು ಜನಕ್ಕೆ ಗೊತ್ತಿದ್ದೇ ಇಲ್ಲ. ಅರ್ಥ ಆಯ್ತಾ? ಈಗ ಸ್ವಲ್ಪ ಮುನ್ನಲ್ಲಿಗೆ ಬರ್ತಾ ಇದೆ ನೋಡಿ. ನಾವು ಸತ್ಯವನ್ನೇ ಮಾತಾಡ್ತಕ್ಕಂಥದ್ದು. ಈ ಡೊಂಗಿ ಹೋರಾಟ ಅಂತ ಹೇಳಿದ್ರಲ್ಲ, ಅದರಲ್ಲಿ ಡೊಂಗಿ ಯಾರು, ನಿಯತ್ತ ಕೆಲಸ ಮಾಡ್ತಕ್ಕಂಥದ್ದು ಯಾರು, ಇಡೀ ನಮ್ಮ ಕರ್ನಾಟಕ ಜನತೆಗೆ ಗೊತ್ತು. ನೀವು ಹೇಳ್ಬೇಕಾಗಿಲ್ಲ, ನೀವು ಸರ್ಟಿಫೈ ಮಾಡಬೇಕಾಗಿಲ್ಲ. ಯಾರು ಡೊಂಗಿ ಹೋರಾಟಗಾರರು, ಯಾರು ಸುಳ್ಳು ಹೋರಾಟಗಾರರು, ಯಾರು ನಕಲಿ ಹೋರಾಟಗಾರರು, ಅವ್ರ ಬಂಡವಾಳವನ್ನು ಅದೇ ಸೌಜನ್ಯಳೇ ತೋರಿಸ್ತಾಳೆ. ತೋರಿಸ್ಲಿಲ್ಲ? ಈಗ ಯಾರ ಹಣೆ ಬರ ಎಲ್ಲಿದೆ ಅಂತ ತೋರಿಸ್ತಿರಲ್ಲ. ನೀವೊಬ್ಬರೇ ಅಲ್ಲರಿ ಪದ್ಮ ಆಂಟಿ, ನೀವೊಬ್ಬರೇ ಅಲ್ಲರಿ ಪದ್ಮ ಆಂಟಿ, ಬೇಜಾನ್ ಜನ ಸೇಲಾಗಿ ಹೋಗಿದ್ದಾರೆ. ನನ್ನ ಹತ್ರ ಸಾಕ್ಷಿ ಇದೆ, ವಿಡಿಯೋ ಇದೆ, ಆಗಿದೆ ಹೀಗಿದೆ ಎಲ್ಲ ಬಂದರೆಲ್ಲ ಓಡೋಗಿದ್ದಾರೆ. ಸುಮ್ಮನೆ ಅಲ್ಲ, ಕಟ್ಟಕತೆ ಅಲ್ಲ, ಬೇಷ್ ಉರುಗ್ಜಿಲ ತುಂಬಿಸ್ಕೊಂಡು ಓಡೋಗಿದ್ದಾರೆ. ನಮಗೆ ಬಂತ ಆಫರು. ಹೊಸ್ದಾಗಿ ಏನು ಹೇಳಕ್ಕೆ ಹೋಗಬೇಡಿ. ವಾಟ್ಸಪ್ ಕಾಲ್ ನನಗೆ ರೆಕಾರ್ಡ್ ಮಾಡೋಕ್ಕೆ ಬರ್ತಿಲ್ಲ. ನನಗೆ ವಾಟ್ಸಪ್ ಕಾಲ್ ರೆಕಾರ್ಡ್ ಮಾಡ್ಕೊಂಬಕ್ಕೆ ಬರ್ತಾಯಿಲ್ಲ. ಅದರಲ್ಲಿ ಇತ್ತು ಸಾಕ್ಷಿ, ನಿಮ್ಗೆ ಇಷ್ಟು ಕೊಡ್ತೀವಂತ. ಬಟ್ ನಾವು ಅದಕ್ಕೆ ಯಾವುದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಅಂದರೆ ಇವರು ಅಲ್ಲಿ ಕೊಡ್ತಾರಂದರೆ ಅಲ್ಲಿ ತಪ್ಪಿದೆ ಅಂತ ಗೊತ್ತಾದ ಮೇಲೇ ನಾವು ನಿಂತ್ಕೊಂಡಿರೋದು. ಇವರು ಅಲ್ಲಿ ತಪ್ಪಿದ್ರೆ ತಾನೇ ದುಡ್ಡು ಕೊಡೋಕ್ಕೆ ಬಂದಿರೋದು. ಅದಕ್ಕೋಸ್ಕರ ನಾವು ನಿಂತ್ಕೊಂಡಿರೋದು. ನಿಮ್ಮಂಥ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಮೇಡಮರೇ. ನಮಗೆ ಬೈಯುವ ಅಧಿಕಾರ ಉಂಟು, ಆದರೂ ನಿಮಗೆ ಬೈಯಲ್ಲ. ನಿಮ್ಮನ್ನು ಬೈದು ನಮ್ಮ ಬಾಯಾಕೆ ಹೊಲ್ಸು ಮಾಡ್ಕೋಬೇಕು. ನೀವು ಹೇಳ್ತಾ ಇದ್ರಿ ಬೇವರ್ಸಿ ಹಾಗೆ ಹೀಗೆ ಅಂತ ಹೇಳಿದರು ಅವರು ಅಣ್ಣವರು ಅಂತ ಹೇಳಿದ್ರು. ನೀವು ನಮ್ಮನ್ನು ಸಮೇತ ರಾತ್ರಿ ಕಾಲ್ ಮಾಡಿ ಅದೇ ಥರನೇ ಸ್ಟಿಗರ್ ಮಾಡಿದ್ರಿ. ನಾನು ಸಮೇತ ಅಂದರೆ ನಿಮಗೇನಂತ ಬೇವರ್ಸಿ ಅಂತ ನನ್ನ ಬಾಯಲ್ಲಿ ಸಮೇತ ಬಂತು. ಅವಾಗ ಏನು ಮಾಡಿದ್ರಿ ಗೊತ್ತಾ? ಕಾಲ್ ರೆಕಾರ್ಡ್ ಮಾಡಿರಿ ಅಂತ. ನಾನು ಆಗಲ್ಲ ಹೇಳಿದ್ದು, ಬೇವರ್ಸಿ ಅಂದೆಲ್ಲ. ಅದಕ್ಕೋಸ್ಕರ ನಾನು ಬೇವರ್ಸಿ ಆದರೆ ನೀವು ಕೂಡ ಬೇವರ್ಸಿನೇ ಅಂತ ಹೇಳಿದ್ದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅವಾಗ ಕಾಲ್ ರೆಕಾರ್ಡ್ ಮಾಡ್ಕೊಳ್ಳಿ. ಏನು ಕಿತ್ಕೊತೀರಿ ಕಿತ್ಕೊಳ್ಳಿ. ಏನು ಕಿತ್ಕೊಬೇಕಾಗತ್ತೆ ನಿಮ್ಮ ಕೈಲಿ? ಅಯ್ಯಯ್ಯೋ, ಈ ಥರ ಬ್ಲ್ಯಾಕ್ ಮೇಲ್ ಮಾಡೋದೆಲ್ಲ ನಮಗೆ ಸರಿ ಕಾಣ್ತಾ ಇಲ್ಲ ಮೇಡಮರೇ. ನಿಮ್ಮ ಥರ ಒಬ್ಬ ಹೆಣ್ಣು, ನೂರಾರು ಹೆಣ್ಮಕ್ಳು ಸತ್ತೋಗಿದ್ದಾರೆ, ಅವ್ರ ಪರ ನಿಂತ್ಕೊಂಡು ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿ, ಅದನ್ನು ಬಿಟ್ಟು ಏನೇನೋ ಬಂದು ಪುಂಗೋದು. ನಾನು ಆಗ ಮಾಡಿದೆ, ಹೀಗೆ ಮಾಡಿದೆ, ಅಷ್ಟು ಕಷ್ಟ ಬಂದವು, ಇಷ್ಟು ಕಷ್ಟ ಬಂದವು. ಮೇಡಮರೇ, ನಾವು ಯೂಟ್ಯೂಬಲ್ಲಿ ಬರ್ತಕ್ಕಂಥ ಮಾಹಿತಿಗಳನ್ನು ನೋಡಿ ಈ ಹೋರಾಟಕ್ಕೆ ಬಂದಿರತಕ್ಕಂಥದ್ದು. ನಮಗಿಲ್ಲಿ ಗಿರೀಶ್ ಅಣ್ಣ ಸಹಾಯ ಮಾಡ್ತಾರೆ, ಇನ್ನೊಬ್ಬರು ಸಹಾಯ ಮಾಡ್ತಾರೆ. ಅದು ಯಾವುದೇ ಒಂದು ಮತ್ತು ಸೌಜನ್ಯ ಹೋರಾಟಗಾರರೆಲ್ಲ ಬಂದು ನಮಗೆ ಸೇರಿಕೊಂಡು ಅಣ್ಣ, ಗಿರೀಶ್ ಅಣ್ಣ, ಜಯಂತ್ ಅಣ್ಣ ಇವರೆಲ್ಲ ಸೇರಿಕೊಂಡು ನಮಗೇನಾದರೂ ಕಷ್ಟ ಬಂದಾಗೆ ಸಹಾಯ ಮಾಡ್ತಾರೆ. ಇಂಥ ನಮಗೆ ಯಾವುದೇ ಒಂದು ಭರವಸೆ ಇಲ್ಲ ತಾಯಿ. ನಮ್ಮ ಮೇಲೆ ನಮಗೆ ಭರವಸೆ. ಅವ್ರು ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ನಮ್ಮ ಕಡೆ ಸತ್ಯ ಇದ್ದರೆ ಖಂಡಿತವಾಗಿಯೂ ಸಹಾಯ ಮಾಡೇ ಮಾಡ್ತಾರೆ. ಉಸಿರು ಒಳ್ಳಿ ಥರ ಇವತ್ತು ಈ ಕಲರ್ ಶರ್ಟ್, ನಾಳೆ ಇನ್ನೊಂದು ಕಲರ್ ಶರ್ಟ್ ಹಾಕ್ಕೊಂಬಂದರೆ ನಮ್ಮನ್ನು ಅವರೆಲ್ಲ ಆ ಸೌಜನ್ಯಳೆ ಕಿತ್ತು ಒಸಿತಾಳೆ. ಅರ್ಥ ಮಾಡ್ಕೊಳ್ಳಿ. ಸತ್ಯವಾಗಿ ಸತ್ಯದ ಪರ ನಿಂತ್ಕೊಳ್ಳಿ. ಯಾರಾದರೂ ಅವರೇ ಮಾಡಬೇಕಾಗಿಲ್ಲ, ಅವ್ರ ಮುಖಾಂತರವಾಗಿ ಇಲ್ಲ ಬೇರೆಯವರ ಮುಖಾಂತರವಾಗಿ ಯಾರೋ ಒಬ್ಬರು ಸಹಾಯ ಮಾಡೇ ಮಾಡ್ತಾರೆ. ಮಾಡೋಕ್ಕಾಗಲ್ವಾ? ನಿಮಗೆ ನೀವೇ ಮಾಡಿಕೊಳ್ಳುವ ತಾಕತ್ತಿದ್ದರೆ ಮಾತ್ರ ಈ ಸೌಜನ್ಯ ಹೋರಾಟಕ್ಕೆ ಬನ್ನಿ. ಇಲ್ಲಾಂದರೆ ಮುಚ್ಕೊಂಡು ಮಲ್ಕೊಂಡು ನೆಮ್ಮದಿಗೆ ಇದ್ಬಿಡಿ. ಬರೀ ಅವರೊಬ್ಬರಲ್ಲ, ಯಾರು ಬೇಕಾದರೂ ಇದಕ್ಕೆ ಅನ್ವಯ ಆಗುತ್ತೆ. ಯಾಕೆ ಗೊತ್ತಾ? ಪ್ರತಿಯೊಬ್ಬರು ನೋಡ್ಕೊಂಬಕ್ಕಾಗಲ್ಲ ರೀ. ಲಕ್ಷಾಂತರ ಸೌಜನ್ಯ ಹೋರಾಟಗಾರರಿದ್ದಾರೆ. ಎಲ್ಲರೂ ನೋಡ್ಕೊಂಬಕ್ಕೆ ಅವರೇನು ದೇವರಾ? ಇಲ್ಲ ತಾನೇ. ನಮಗೆ ನಾವೇ ಧೈರ್ಯವಾಗಿ ನಿಂತ್ಕೊಂಡು ಎಲ್ಲ ವಿಚಾರಗಳನ್ನು ಫೇಸ್ ಮಾಡಬೇಕು. ಫೇಸ್ ಮಾಡೋಕ್ಕಾಗಲಿಲ್ಲ, ನೆಮ್ಮದಿ ಕುತ್ಕೊಂಬಿಡಿ ಎಲ್ಲನೊಂದು ಮೂಲೆಗೆ. ಅತ್ಲಾಗ ಹೋಗ್ಕೋಬೇಡಿ, ಇತ್ಲಾಗ ಹೋಗ್ಕೋಬೇಡಿ. ಸತ್ಯದ ಪರ ನಿಂತ್ಕೊಂಡಿದ್ದೀರಾ, ನಿಂತ್ಕೊಂಡು ನೆಮ್ಮದಿಗೆ ಇದ್ಬಿಡಿ. ಇಷ್ಟು ಹೇಳಕ್ಕೆ ನಾನು ಮಾತ್ರ ಇಷ್ಟಪಡ್ತೀನಿ. ಸುಮ್ಮನೆ ಬರೋದು, ನಾನು ಅವ್ರ ಮಲ್ಲಿಕಾರ್ಜುನ ಅವ್ರ ಮರ್ಯಾದೆ ತೆಗೆದೆ, ಲೆಫ್ಟು ರೈಟ್ ಅಂತೇಳಿ ಹಾಗೆ ಮಾತಾಡಿದೆ, ಹೀಗೆ ಮಾತಾಡಿದೆ,
ಏನೋ ಪ್ರಯೋಜನ ಇರುತ್ತಾ ಈ ಥರ ಮಾತಾಡಿದ್ರೆ? ಏನೂ ಪ್ರಯೋಜನ ಬರಲ್ಲ ತಾಯಿ, ಅರ್ಥ ಮಾಡ್ಕೊಳ್ಳಿ. ನಾನು ನಿಮಗೆ ಎಷ್ಟು ಗೌರವ ಕೊಟ್ಟು ಮಾತಾಡ್ತೀನೋ ಅದೇ ಗೌರವನ ಉಳಿಸ್ಕೊಂತೋಗಿ. ನನ್ನ ಬಗ್ಗೆ ಮತ್ತೆ ನೀವು ಕೀಳಾಗಿ ಏನಾದರೂ ಮಾತಾಡಿದರೆ, ನನ್ನ ಫ್ಯಾಮಿಲಿ ಬಗ್ಗೆ ಏನಾದರೂ ಕೀಳಾಗಿ ಮಾತಾಡಿದರೆ ಮುಂದಿನ ದಿನಗಳಲ್ಲಿ ನೀವೇ ಅನುಭವಿಸ್ತೀರಿ. ನಾನೇನು ಮಾಡಲ್ಲ ತಾಯಿ, ನಿಮ್ಮಂಗೆ ಎದುರ್ಸೋಕ್ಕೆ ಬರಲ್ಲ. ಆ ದೇವರೇ ಕಾಪಾಡ್ತಾನೆ ನಮ್ಮನ್ನು. ನಿನ್ನ ಮಾತ್ರ ಯಾವ ದೇವ್ರು ಕಾಪಾಡ್ತಾನೋ? ಯಾವುದೋ ಒಂದು ಉನ್ನತ ಜಾತಿಯ ಹೆಣ್ಣು ಮಗಳು ಅಂತ ಹೇಳ್ಕೊತೀಯ. ಇಂಥ ಲುಚ್ಚ ಮಾತುಗಳನ್ನ ಆಡಾಕ್ತೀನಿ, ಹೆಂಗನ್ನ ಮನ್ಸು ಬರುತ್ತೋ ನನಗಂತೂ ಗೊತ್ತಿಲ್ಲಮ್ಮ. ನಮ್ಮನ್ನ ಸ್ಟ್ರಿಗ್ಗಾರ್ ಮಾಡೋಕ್ಕೆ ಹೋಗಬೇಡಿ. ನಾವು ಮಾತಾಡೋಕ್ಕೆ ನಿಂತ್ಕೊಂಡ್ರೆ ನಮ್ಮ ಉತ್ತರ ಕನ್ನಡದ ಭಾಷೆ ಅದು ಯಾವ ಥರ ಬಯಸ್ಕೊಂತೀವಿ ಗೊತ್ತಿಲ್ಲ ತಾಯಿ. ಆ ಥರ ಬಯಸ್ಕೊಂಬೋಕ್ಕೆ ಅವಕಾಶ ಮಾಡಿಕೊಡಬೇಡ. ಆ ಥರ ಮಾತಾಡೋಕ್ಕೆ ಅವಕಾಶ ಮಾಡಿ ಕೊಡಬಾರದು. ನೀವು ನಿಯತ್ತಾಗಿ ನಿಮ್ಮದೇನಾಯಿತೋ ಆ ಕೆಲಸ ಮಾಡ್ಕೊತ ಹೋಗಿ. ನಾನು ಸೌಜನ್ಯ ಹೋರಾಟಕ್ಕೆ ಬರೋದಿಲ್ಲ ಹಾಗೆ ಹೀಗೆ, ನಿನ್ನಿಷ್ಟ ತಾಯಿ. ನೀನು ಬಂದನ ಬಾ, ಬಿಟ್ಟನ ಬಿಡು, ಏನನ್ನ ಮಾಡ್ಕೊಂಡವ್ಗಮ್ಮ. ನಿನ್ನ ಕೇಳೋಕ್ಕೆ ನಾವ್ಯಾರು? ನಮಗೆ ನಿಮಗೂ ಯಾವುದೇ ಸಂಬಂಧವಿಲ್ಲ. ನೀನು ಸೌಜನ್ಯ ಹೋರಾಟವಾದರೂ ಮಾಡು, ಬೇರೆ ಹೋರಾಟವಾದರೂ ಮಾಡು, ನಮಗಂತೂ ಇದಕ್ಕೂ ಸಂಬಂಧವಿಲ್ಲ ತಾಯಿ. ಪ್ರಶಾಂತ್ ಅಂತ ಹೇಳ್ತಿರಲ್ಲ, ಆ ಪ್ರಶಾಂತ್ನ ಊರಿಗೆ ಹೋಗಿ ನಿಮ್ಮ ಲೆಕ್ಕಾಚಾರ ಏನಿದೆ ಅದೆಲ್ಲ ಬಗೆಹರಿಸ್ಕೊಂಬಿಡಿ, ನೆಮ್ಮದಿಗಿರಿ. ಅದನ್ನೆಲ್ಲ ಬಿಟ್ಟು ಸುಮ್ಮನೆ ಸೌಜನ್ಯ ಹೋರಾಟಗಾರರ ಮಧ್ಯೆ ಬೆಂಕಿ ಇಡುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡ ತಾಯಿ. ಸೌಜನ್ಯ ಹೋರಾಟಗಾರರ ಮಧ್ಯೆ ಬೆಂಕಿ ಇಡುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಎಲ್ಲ ಸತ್ಯದ ಪರ, ಸೌಜನ್ಯ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ನಮಸ್ಕಾರಗಳು.